ರಾಜ್ಯದಲ್ಲಿ ಒಡಿಶಾ ಚುನಾವಣೆ ಹಾಗೆ ಒಡಿಶಾ ರಾಜ್ಯಸಭಾ ಚುನಾವಣೆಯಲ್ಲಿ ಅಡ್ಡ ಮತದಾನದ ಭೀತಿ ಈಗ ಎದುರಾಗಿ ಕಾಡ್ತಾ ಇದೆ. ರಾಜಧಾನಿ ಬೆಂಗಳೂರು ರೆಸಾರ್ಟ್ ಸೇರಿಕೊಂಡ ಕಾಂಗ್ರೆಸ್ ಶಾಸಕರು ಇದೀಗ ಶಾಸಕರನ್ನ ಖರೀದಿ ಮಾಡಲು ಬೆಂಗಳೂರಿಗೆ ಇಬ್ಬರು ವ್ಯಕ್ತಿಗಳು ಬಂದಿದ್ರು ಅನ್ನೋ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಇದು ನಮ್ಮ ರಾಜ್ಯದಲ್ಲಿ ಒಡಿಶಾ ಚುನಾವಣೆಯ ಅಡ್ಡ ಪರಿಣಾಮದ ಚುನಾವಣೆ ಅಂತ ಈಗ ಒಡಿಶಾ ರಾಜ್ಯಸಭೆಯ ಚುನಾವಣೆಯಲ್ಲಿ ಅಡ್ಡದ ಮತದಾನದ ಭೀತಿ ಎದುರಾಗ್ತಾ ಇದೆ. ನಮ್ಮ ರಾಜಧಾನಿ ಬೆಂಗಳೂರಿನಲ್ಲಿ ಅದು ಕೂಡ ರೆಸಾರ್ಟ್ನಲ್ಲಿ ಸೇರಿಕೊಂಡು ಕಾಂಗ್ರೆಸ್ ಶಾಸಕರು ಈ ಒಂದು ಖರೀದಿ ಬಗ್ಗೆ ಮಾತುಕತೆಯನ್ನ ಆಡ್ತಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಈಗ ಈ ಒಂದು ಶಾಸಕರನ್ನ ಖರೀದಿ ಮಾಡಲು ಬೆಂಗಳೂರಿಗೆ ಇಬ್ರು ವ್ಯಕ್ತಿಗಳು ಬಂದಿದ್ರು ಅನ್ನೋ ಆರೋಪ, ಅಂದ್ರೆ ಒಡಿಶಾದಿಂದ ನಮ್ಮ ರಾಜ್ಯಕ್ಕೆ ಇಬ್ರು ಬಂದಿದ್ರು ಖರೀದಿ ಮಾಡೋದಕ್ಕೆ ಅಂತ ಹೇಳೋ ಆರೋಪಗಳು ಈಗ ಕೇಳಿ ಬರ್ತಾ ಇದೆ. ಒಡಿಶಾ ರಾಜ್ಯಸಭಾ ಚುನಾವಣೆಯಲ್ಲಿ ಅಡ್ಡ ಮತದಾನದ ಭೀತಿ ಎದುರಾಗ್ತಾ ಇದೆ. ಬೆಂಗಳೂರು ರೆಸಾರ್ಟ್ ಸೇರಿಕೊಂಡಿರೋ ಕಾಂಗ್ರೆಸ್ ಶಾಸಕರು ರಾಜ್ಯದಲ್ಲಿ ಒಡಿಶಾ ರಾಜ್ಯಸಭಾ ಚುನಾವಣೆಯ ಡೀಲ್ ಬಗ್ಗೆ ಮಾತುಕತೆ ನಡೆಸ್ತಾ ಇದ್ದಾರಾ? ಒಡಿಶಾ ರಾಜ್ಯಸಭಾ ಚುನಾವಣೆಯಲ್ಲಿ ಅಡ್ಡ ಮತದಾನದ ಭೀತಿ ಈಗ ಕಾಡ್ತಾ ಇದೆ. ಬೆಂಗಳೂರಿನ ರೆಸಾರ್ಟ್ ಒಂದರಲ್ಲಿ ಸೇರಿಕೊಂಡು ಮಾತುಕತೆ ಮಾಡ್ತಾ ಇದ್ದಾರೆ ಅಂತ ಆರೋಪಗಳು ಕೇಳಿ ಬರ್ತಾ ಇದೆ. ರಾಜ್ಯದಲ್ಲಿ ಒಡಿಶಾ ರಾಜ್ಯಸಭಾ ಸಂಬಂಧಪಟ್ಟಂತೆ ಚುನಾವಣೆ ಬಗ್ಗೆ ಡೀಲ್ ಮಾಡೋದಕ್ಕೆ ಬಂದಿದ್ದಾರೆ ಅನ್ನೋ ಭೀತಿ ಕೂಡ, ಮತದಾನದ ಭೀತಿ ಎದುರಾಗ್ತಾ ಇದೆ. ನೋಡಿ, ವ್ಯಕ್ತಿಗಳು ಬಂದಿದ್ರು ಅಂದ್ರೆ ಈ ಒಂದು ನಮ್ಮ ಕಾಂಗ್ರೆಸ್ ಶಾಸಕರನ್ನ ಖರೀದಿ ಮಾಡೋದಕ್ಕೆ ಬೆಂಗಳೂರಿಗೆ ಒಡಿಶಾದಿಂದ ಇಬ್ರು ವ್ಯಕ್ತಿಗಳು ಬಂದಿದ್ರು ಅನ್ನೋ ಆರೋಪಗಳ ಬೆನ್ನಲ್ಲೇ ಈಗ ಬ್ಲಾಂಕ್ ಚೆಕ್ ಸಮೇತ ವಂಡರ್ಲಾ ಹೋಟೆಲ್ಗೆ ಆಗಮಿಸಿದ್ರು ಅನ್ನೋ ಚರ್ಚೆ ಈಗ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಆ ಇಬ್ಬರು ವ್ಯಕ್ತಿಗಳು ಹಾಗಿದ್ರೆ ಯಾರು ಅನ್ನುವಂತಹ ಪ್ರಶ್ನೆಗಳು ಕೂಡ ಮೂಡ್ತಾ ಇದೆ. ಸ್ಪಷ್ಟತೆ ಸಿಗದಂತಹ ವ್ಯಕ್ತಿಗಳು ಯಾರು ಎಂಬುದು ಈಗ ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇದೆ. ನೋಡಿ, ರಾಜ್ಯ ರಾಜಕೀಯದಲ್ಲಿ ಈ ರೀತಿಯಾದಂತಹ ಒಂದು ಸಂಚಲನಗಳು ಇದೇನು ಮೊದಲೇನಲ್ಲ ಮೂಡಿ ಬಂದಿರೋದು. ಈ ಹಿಂದೆನೂ ಕೂಡ ಈ ರೀತಿಯಾದಂತಹ ಮತದಾರರ ಅಥವಾ ಚುನಾವಣೆಗೆ ಸಂಬಂಧಪಟ್ಟಂತೆ ಕಳವು ಆಗಿರೋದು ಅಥವಾ ಈ ಮತಗಳನ್ನು ಕಳವು ಮಾಡಿರೋದು ಇವೆಲ್ಲವೂ ಕೂಡ ಅವಾಗವಾಗ ಬೆಳಕಿಗೆ ಬರ್ತಾ ಇರುತ್ತೆ ಪ್ರಕರಣಗಳು. ಆದರೆ ಈಗ ಇಲ್ಲಿ ಬಂದಿರೋ ಪ್ರಕರಣ ಅಂದರೆ ನಮ್ಮ ರಾಜ್ಯದಲ್ಲಿ ಒಡಿಶಾ ಚುನಾವಣೆಗೆ ಸಂಬಂಧಪಟ್ಟಂತೆ ಖರೀದಿ ಮಾಡೋದಕ್ಕೆ, ಮತದಾರರನ್ನ ಖರೀದಿ ಮಾಡೋದಕ್ಕೆ ಒಡಿಶಾ ರಾಜ್ಯಸಭಾ ಚುನಾವಣೆಯಲ್ಲಿ ಅಡ್ಡ ಪರಿಣಾಮ ಬೀರೋ ಕಾರಣದಿಂದ ಮತದಾನದ ಭೀತಿ ಎದುರಾಗ್ತಾ ಇರೋ ಕಾರಣ ನಮ್ಮ ರಾಜಧಾನಿ ಬೆಂಗಳೂರಿಗೆ ಬಂದು, ಅದು ಕೂಡ ನಮ್ಮ ಕಾಂಗ್ರೆಸ್ ಅಂದ್ರೆ ನಮ್ಮ ರಾಜಧಾನಿಯ ಕಾಂಗ್ರೆಸ್ ಪಕ್ಷದ ರೆಸಾರ್ಟ್ಗೆ ಸೇರಿಕೊಂಡು ಅಲ್ಲಿ ಕಾಂಗ್ರೆಸ್ ಶಾಸಕರನ್ನ ಖರೀದಿ ಮಾಡುವಂತಹ ಮಾತುಕತೆ ನಡೀತಾ ಇದೆ. ಇದೀಗ ಶಾಸಕನನ್ನ ಖರೀದಿ ಮಾಡಲು ಬೆಂಗಳೂರಿಗೆ, ಅದು ಕೂಡ ಒಡಿಶಾದಿಂದ ಇಬ್ಬರು ವ್ಯಕ್ತಿಗಳು ಬಂದಿದ್ರು ಅನ್ನೋ ಆರೋಪಗಳು ಕೇಳಿ ಬರ್ತಾ ಇದ್ರು. ಇದರ ಹಿಂದೆ ಬ್ಲಾಂಕ್ ಚೆಕ್ ಸಮೇತವಾಗಿ ಏನು ನಮ್ಮ ಬೆಂಗಳೂರಿನಲ್ಲಿ ವಂಡರ್ಲಾ ಹೋಟೆಲ್ ಇದೆ ಅಲ್ಲಿಗೆ ಆಗಮಿಸಿದ್ರು ಅನ್ನೋ ಚರ್ಚೆ ಆಗ್ತಾ ಇದೆ. ಯಾರಾಗಿದ್ರೆ ಆ ಇಬ್ಬರು ವ್ಯಕ್ತಿಗಳು, ಒಡಿಶಾದಿಂದ ಬಂದಿರುವಂತಹ ಇಬ್ಬರು ವ್ಯಕ್ತಿಗಳು ಯಾರು? ಅವರು ಒಡಿಶಾದಿಂದನೇ ಬಂದಿದ್ದಾರಾ ಅಥವಾ ಬೇರೆ ಕಡೆಯಿಂದ ಬಂದು ಒಡಿಶಾಗೆ ಮತದಾನವನ್ನ ಇಸ್ಕೊಳ್ಳೋದಕ್ಕೆ ಕೇಳ್ತಾ ಇದ್ದಾರಾ? ಎಲ್ಲವೂ ಕೂಡ ಪ್ರಶ್ನೆ ಮೂಡ್ತಾ ಇದೆ. ಈಗ ಸ್ಪಷ್ಟತೆ ಸಿಗದೇ ಇರುವಂತಹ ವ್ಯಕ್ತಿಗಳು ಆ ಇಬ್ಬರು ಯಾರು? ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಇವರು ಒಡಿಶಾದಿಂದಲೇ ಬಂದಿದ್ದಾರೋ ಇಲ್ವೋ ಅದು ಗೊತ್ತಿಲ್ಲ. ಆದರೆ ಈಗ ಒಡಿಶಾಗೆ ಏನು ಚುನಾವಣೆ ನಡೆಯುತ್ತೆ, ಒಡಿಶಾ ರಾಜ್ಯಸಭಾ ಚುನಾವಣೆ ನಡೆಯುತ್ತೆ, ಅದಕ್ಕೆ ಮತವನ್ನ ಖರೀದಿ ಮಾಡುವ ನೆಪದಲ್ಲಿ ಬಂದಿದ್ದಾರೆ. ಅಂದರೆ ಅದರಲ್ಲೂ ಕಾಂಗ್ರೆಸ್ ಶಾಸಕರನ್ನ ಭೇಟಿ ಮಾಡಿ ಒಂದು ರೆಸಾರ್ಟ್ನಲ್ಲಿ ಖರೀದಿ ಬಗ್ಗೆ ಮಾತನಾಡೋದಕ್ಕೆ, ಅದು ಕೂಡ ಬೆಂಗಳೂರಿಗೆ ಇಬ್ಬರು ವ್ಯಕ್ತಿಗಳು ಬಂದಿದ್ದಾರೆ. ಕಾಂಗ್ರೆಸ್ಸಿಗರು ಇದಕ್ಕೆ ಸೊಪ್ಪು ಹಾಕ್ತಾರಾ ಅದು ಗೊತ್ತಿಲ್ಲ. ಆದರೆ ಇಬ್ಬರು ಬಂದಿರೋರು ಯಾರು? ಒಡಿಶಾದಿಂದ ಬಂದಿದ್ದಾರಾ? ಮತವನ್ನ ಕೇಳಿಕೊಂಡು ಈ ರೀತಿ ಖರೀದಿ ಮಾಡೋದಕ್ಕೆ ಯಾಕೆ ಬಂದಿದ್ದಾರೆ, ಏನು ಕೊರತೆ ಇದೆ, ಎಲ್ಲವೂ ಕೂಡ ಕುಲಂಕುಷವಾಗಿ ಗೊತ್ತಾಗಬೇಕಾಗಿದೆ. ವ್ಯಕ್ತಿಗಳು ಬಂದಿದ್ದಾರೆ ಇಬ್ರು ಅನ್ನೋ ಆರೋಪಗಳು, ಈ ಇಬ್ರು ವ್ಯಕ್ತಿಗಳು ಯಾರು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಆದರೆ ಬ್ಲಾಂಕ್ ಚೆಕ್ ಅನ್ನ ನೀವು ಗಮನಿಸ್ತಾ ಇದ್ದೀರಿ. ಕೊಟ್ಟಿರುವಂತಹ ಇಬ್ಬರು ವ್ಯಕ್ತಿಗಳು ಬಂದಾಗ ಏನು ಬ್ಲಾಂಕ್ ಚೆಕ್ ಅನ್ನ ಸೈನ್ ಮಾಡಿ ಕೊಟ್ಟಿದ್ದಾರೆ, ಅಂದರೆ ಖರೀದಿ ಮಾಡುವ ನೆಪದಲ್ಲಿ ನಿಮಗೆ ಏನು ಬೇಕೋ ಎಷ್ಟು ಬೇಕೋ ಅಷ್ಟು ಬರ್ಕೊಳ್ಳಿ ಅಂತ ಬ್ಲಾಂಕ್ ಚೆಕ್ ಅನ್ನು ಕೊಟ್ಟು ಒಂದು ಸಿಗ್ನೇಚರ್ ಹಾಕಿ ಕೊಟ್ಟು ಹೋಗಿದ್ದಾರೆ.
ಇಬ್ಬರು ವ್ಯಕ್ತಿಗಳು ಬ್ಲ್ಯಾಂಕ್ ಚೆಕ್ ಸಮೇತ ವಂಡರ್ಲಾ ಹೋಟೆಲ್ಗೆ ಆಗಮಿಸಿರುವಂತಹ ಒಂದು ಫೋಟೋ, ಹಾಗೆ ಆ ಒಂದು ಬ್ಲ್ಯಾಂಕ್ ಚೆಕ್ ಎರಡೂ ಕೂಡ ಈಗ ಲಭ್ಯವಾಗಿದೆ. ಆ ಇಬ್ಬರು ವ್ಯಕ್ತಿಗಳು ಯಾರು ಏನು ಅನ್ನೋದ್ರ ಬಗ್ಗೆ ಕುಲಂಕುಷವಾಗಿ ನಮ್ಮ ಅಧಿಕಾರಿಗಳು ತನಿಖೆಯನ್ನು ಮಾಡಬೇಕಾಗತ್ತೆ. ಸದ್ಯಕ್ಕೆ ಆರೋಪಗಳು ಮೇಲ್ನೋಟಕ್ಕೆ ಕೇಳಿ ಬರ್ತಾ ಇರೋದು ಕಾಂಗ್ರೆಸ್ಸಿಗರನ್ನ ಖರೀದಿ ಮಾಡೋದಕ್ಕೆ, ಒಡಿಶಾದ ವಿಧಾನಸಭಾ ಚುನಾವಣೆಗೆ ಮತದಾರರು ಬೇಕು ಅನ್ನೋ ಕಾರಣಕ್ಕೆ ಕಾಂಗ್ರೆಸ್ಸಿಗರನ್ನೇ ಡೀಲ್ ಮಾಡೋದಕ್ಕೆ ಬಂದಿರುವಂಥ ಆ ಇಬ್ಬರು ವ್ಯಕ್ತಿಗಳು ಅನ್ನೋ ಆರೋಪಗಳು ಸದ್ಯಕ್ಕೆ ರಾಜಕೀಯ ವಲಯದಲ್ಲಿ, ಸಾಮಾಜಿಕ ವಲಯದಲ್ಲಿ ಕೇಳಿ ಬರ್ತಾ ಇರೋದು. ಅದಕ್ಕೆ ಸಂಬಂಧಪಟ್ಟಂತೆ ಅದಕ್ಕೆ ಸಾಕ್ಷಿ ಎಂಬಂತೆ ಆ ಒಂದು ಫೋಟೋ, ರೆಸಾರ್ಟ್ನಲ್ಲಿರುವಂತಹ ಫೋಟೋ, ಹಾಗೆ ಒಂದು ಬ್ಲ್ಯಾಂಕ್ ಚೆಕ್. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಜೊತೆ ಜಾಯಿನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ಬಸವರಾಜ್, ಈಗ ಒಂದು ಕಡೆ ಬ್ಲ್ಯಾಂಕ್ ಚೆಕ್, ಇನ್ನೊಂದು ಕಡೆ ಆ ಇಬ್ಬರು ಇರುವಂತಹ ವ್ಯಕ್ತಿ ಇರುವಂತಹ ಫೋಟೋ, ಈ ಎರಡನ್ನೂ ಗಮನಿಸ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ನಾಯಕರು ಒಡಿಶಾದ ಅಕ್ರಮವಾದಂತಹ ಈ ಮತ ಡೀಲ್ಗೆ ಏನಾದ್ರೂ ಅಸ್ತು ಅಂದ್ಬಿಟ್ಟಿದಾರಾ? ಹೇಗೆ, ಏನ್ ಕತೆ, ಏನಿದು ಅಪ್ಡೇಟ್ ಕೊಡಿ. ಇಂಚರ ಒಡಿಶಾ ರಾಜ್ಯಸಭಾ ಚುನಾವಣೆಯಲ್ಲಿ ಅಡ್ಡ ಮತದಾನದ ಭೀತಿ ಇರುವಂತಹ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನ ಶಾಸಕರನ್ನ ಕರ್ನಾಟಕ ರಾಜ್ಯದತ್ತ ಕೂಡ ಕಳಿಸಿರ್ತಕ್ಕಂಥದ್ದು. DCM DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಅವರನ್ನ ಈಗಾಗಲೇ ಏನು ಬಿಡದಿಯ ಒಂದು ವಂಡರ್ಲಾ ಒಂದು ಹೋಟೆಲ್ ರೆಸಾರ್ಟ್ ನಲ್ಲಿ ಕೂಡ ಅವರನ್ನ ಇರುವಂತದ್ದು. ಹಾಗಾಗಿ ಈಗಿರುವಂತಹ ಸಂದರ್ಭದಲ್ಲಿ ಶಾಸಕರನ್ನ ಖರೀದಿ ಮಾಡಿಕೊಳ್ಳಕ್ಕೆ ಪ್ರಯತ್ನ ಆಗುತ್ತೆ ಅನ್ನುವಂತಹ ಒಂದಿಷ್ಟು ಆರೋಪಗಳು ಕೂಡ ಇರ್ತಕ್ಕಂಥದ್ದು. ಈ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಅವರಿಗೆ ಭದ್ರತೆಯನ್ನು ಕೂಡ ಒದಗಿಸಲಾಗಿದೆ ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇದೆ. ಇದರ ನಡುವೆಯೂ ಕೂಡ ವಂಡರ್ಲಾಗೂ ಕೂಡ ಏನಿರ್ತಕ್ಕಂಥ ಹೋಟೆಲ್ಗೂ ಕೂಡ ಒಂದು ಇಬ್ರು ವ್ಯಕ್ತಿಗಳು ಕೂಡ ಆಗಮಿಸಿದ್ರು ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಖಾಲಿ ಚೆಕ್ ಅನ್ನ ಹಿಡಿದುಕೊಂಡು ಶಾಸಕರನ್ನ ಖರೀದಿ ಮಾಡುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಇದೀಗ ಕಾಂಗ್ರೆಸ್ ಪಕ್ಷದ ನಾಯಕರು ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ. ಈಗಾಗಲೇ ದೂರನ್ನು ಕೂಡ ದಾಖಲಿಸಿದ್ದಾರೆ. ಆ ದೂರಿನ ಅನ್ವಯ ಆ ಇಬ್ಬರು ವ್ಯಕ್ತಿಗಳು ಯಾರು, ಅವರ ಹಿನ್ನೆಲೆ ಏನು ಅನ್ನುವಂಥದ್ದನ್ನು ಕೂಡ ತನಿಖೆ ಮಾಡಲಾಗುತ್ತೆ ಅನ್ನುವಂತ ಮಾಹಿತಿಯನ್ನು ಕೂಡ ಇದೀಗ DCM DK ಶಿವಕುಮಾರ್ ಅವರು ಕೂಡ ಹೇಳಿರ್ತಕ್ಕಂಥದ್ದು. ಅಂದ್ರೆ ಖಾಲಿ ಚೆಕ್ ಹಿಡಿದುಕೊಂಡು ಶಾಸಕನ ಖರೀದಿ ಮಾಡುವಂತ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ ಅನ್ನುವಂಥದ್ದು. ಅದು ಯಾರು ಕಳಿಸಿದ್ರು ಅನ್ನುವಂಥದ್ದು, ಅವರ ಹಿನ್ನೆಲೆ ಏನು ಅನ್ನುವಂಥದ್ದು ಇನ್ನೂ ಕೂಡ ಸ್ಪಷ್ಟವಾಗಿ ಮಾಹಿತಿ ಸಿಕ್ಕಿಲ್ಲ. ಆದ್ರೆ ಖಾಲಿ ಚೆಕ್ ಅಂತಕ್ಕಂಥದ್ದು ಮತ್ತೆ ಆ ಇಬ್ಬರು ವ್ಯಕ್ತಿಗಳ ಫೋಟೋ ಕೂಡ ಲಭ್ಯವಾಗಿರ್ತಕ್ಕಂಥದ್ದು. ಆದ್ರೆ ಅವರ ಮಾಹಿತಿ, ಅವರ ಹಿನ್ನೆಲೆಯ ಮಾಹಿತಿ ಕೂಡ ಇನ್ನೂ ಕೂಡ ಸ್ಪಷ್ಟತೆ ಗೊತ್ತಿಲ್ಲ. ಆದ್ರೆ ಪೊಲೀಸ್ ಇಲಾಖೆಯವರು ಅದನ್ನ ತನಿಖೆ ಕೈಗೊಂಡು ಅವರ ಹಿನ್ನೆಲೆ ಏನು, ಯಾರು ಕಳಿಸಿದ್ರು, ಯಾವುದಕ್ಕಾಗಿ ಬಂದಿದ್ರು ಅನ್ನುವಂಥದ್ದನ್ನ ಅವರೇ ಕೂಡ ಸ್ಪಷ್ಟಪಡಿಸಬೇಕಾಗುತ್ತೆ. ಹಾಗಾಗಿ ರಾಜ್ಯಸಭಾ ಚುನಾವಣೆ ಅಡ್ಡ ಮತದಾನ ಹಿನ್ನೆಲೆಯಲ್ಲಿ ಒಡಿಶಾ ಏನ್ ಶಾಸಕರು ಬಂದು ಇಲ್ಲಿ ನಮ್ಮ ಬೆಂಗಳೂರಿನಲ್ಲಿ ಕೂಡ ಇರ್ತಕ್ಕಂಥದ್ದು. ಆದ್ರೆ ಎಲ್ಲೋ ಒಂದು ಕಡೆ ಇದು ಖರೀದಿ ಮಾಡುವಂತಹ ಪ್ರಯತ್ನ ನಡೀತಾ ಇದೆ ಅನ್ನುವಂಥದ್ದು ಕಾಂಗ್ರೆಸ್ ನಾಯಕರ ಆರೋಪವಾಗಿರ್ತಕ್ಕಂಥದ್ದು. ಇಂಚರ ಬಸವರಾಜ್, ಮತ್ತೊಂದು, ಈಗ ಕಾಂಗ್ರೆಸ್ ಶಾಸಕರು ಯಾರು ಅನ್ನೋದೇನಾದ್ರು ಗೊತ್ತಾಗಿದ್ಯಾ, ಅಥವಾ ಈಗ ಇದಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ಈಗ ನ್ಯೂಲಿ ಅಪ್ಡೇಟ್ ಏನಾದ್ರು ಆಗ್ತಾ ಇದೆಯಾ ಅಂತ? ಇಂಚರ, ಈಗ ವಂಡರ್ಲಾ ಹೋಟೆಲ್ ನಲ್ಲಿ ಇರ್ತಕ್ಕಂತ ಕಾಂಗ್ರೆಸ್ನ 14 ಶಾಸಕರು ಏನಿದ್ದಾರೆ, ಒಡಿಶಾದ 14 ಶಾಸಕರು ಅಲ್ಲಿ ರಾಜ್ಯಸಭಾ ಸ್ಥಾನಕ್ಕೆ ಅಲ್ಲಿ ಒಬ್ಬರನ್ನ ನಾಮನಿರ್ದೇಶನ ಮಾಡಿರ್ತಕ್ಕಂತಹ ಬಿಜೆಪಿ ಒಂದ್ ಕಡೆ ಅಲ್ಲಿ ಈ ಶಾಸಕರನ್ನ ಖರೀದಿ ಮಾಡಿದ್ರೆ ಅಲ್ಲಿ ಒಬ್ಬ ರಾಜ್ಯಸಭಾ ಸದಸ್ಯರು ಅವರು ನೇಮಕ ಆಗ್ತಾರೆ ಅನ್ನುವಂತ ಹಿನ್ನೆಲೆಯಲ್ಲಿ ಈ ಎಲ್ಲಾ ಪ್ರಯತ್ನಗಳು ಕೂಡ ನಡೀತಾ ಇದ್ದಾವೆ ಅನ್ನುವಂತಹ ಚರ್ಚೆಗಳು ಕೂಡ ಇದಾವೆ. ಆದ್ರೆ ಇದೀಗ ಕಾಂಗ್ರೆಸ್ನ 14 ಶಾಸಕರು ಇರ್ತಕ್ಕಂತ ಹೋಟೆಲ್ನ ಸಂಪರ್ಕ ಮಾಡಿದವ್ರು ಯಾರು, ಆ ಇಬ್ಬರು ವ್ಯಕ್ತಿಗಳಿಂದ ಒಂದಿಷ್ಟು ಕೋಟಿ ಹಣವನ್ನ ಆಫರ್ ಅನ್ನ ಇಟ್ಟು ಅವರನ್ನ ಖರೀದಿ ಮಾಡುವಂತ ಪ್ರಯತ್ನ ನಡೀತಾ ಇತ್ತು ಅನ್ನುವಂತ ಒಂದಿಷ್ಟು ಮಾಹಿತಿಗಳು ಕೂಡ ಸಿಗ್ತಾ ಇದ್ದಾವೆ. ಆದ್ರೆ ಆ ವ್ಯಕ್ತಿಗಳನ್ನ ಕಳಿಸಿರ್ತಕ್ಕಂಥವ್ರು ಯಾರು ಅನ್ನುವಂತ ಮಾಹಿತಿ ಕೂಡ ಸಿಕ್ಕಿಲ್ಲ. ಹಾಗಾಗಿ ಅದನ್ನ ಇಲಾಖೆ ದೂರು ಕೂಡ ದಾಖಲಿಸಿದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಅದನ್ನ ತನಿಖೆ ಕೈಗೊಂಡು ಅವರು ಪತ್ತೆ ಹಚ್ಚಬೇಕಾಗುತ್ತೆ. ಆದ್ರೆ ಈಗ ಸದ್ಯಕ್ಕೆ ಆ ಒಂದು ವಂಡರ್ಲಾ ಕೂಡ ಬಿಗಿ ಭದ್ರತೆಯನ್ನು ಕೂಡ ಕಲ್ಪಿಸಿದ್ದಾರೆ. ಮತ್ತೆ ಈಗ DCM DK ಶಿವಕುಮಾರ್ ಅವರು ಕೂಡ ಹೇಳಿದ್ದಾರೆ, ನಾವು ನಮ್ಮ ಶಾಸಕರು ಯಾವುದೇ ರೀತಿ ಈ ಆಸೆ ಆಮಿಷಗೆ ಒಳಪಡುವುದಿಲ್ಲ, ನಮ್ಮ ಪಕ್ಷದ ಸಿದ್ಧಾಂತ ಏನಿದೆ ಅದನ್ನ ಒಪ್ಕೊಂಡವ್ರು ಇದ್ದಾರೆ ಅನ್ನುವಂಥದ್ದನ್ನು ಕೂಡ ಇದೀಗ ಹೇಳಿರ್ತಕ್ಕಂಥದ್ದು. ಇಂಚರ ಬಸವರಾಜ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನೋಡಿ, ಚೆಕ್ ಹಿಡಿದು ಬಂದಿದಂತಹ ಇಬ್ಬರು ವ್ಯಕ್ತಿಗಳು ಯಾರು ಅನ್ನೋ ಪ್ರಶ್ನೆ ಈಗಲೂ ಕೂಡ ಪ್ರಶ್ನೆಯಾಗೇ ಉಳಿದಿದೆ. ರಾಜ್ಯದಲ್ಲಿ ಒಡಿಶಾ ರಾಜ್ಯಸಭಾ ಚುನಾವಣೆಯ ಡೀಲ್ ಬಗ್ಗೆ ನಮ್ಮ ರಾಜಧಾನಿ ಬೆಂಗಳೂರಿನ ವಂಡರ್ಲಾ ಹೋಟೆಲ್ಗೆ ಒಂದು ಕಾಂಗ್ರೆಸ್ ಶಾಸಕರ ಜೊತೆ ಮಾತುಕತೆಯನ್ನು ನಡೆಸ್ತಾ ಇರೋದು.